ಬಳ್ಳಾರಿಯಲ್ಲಿ ಮತ್ತೊಮ್ಮೆ ಅಕ್ರಮ ಅದಿರು ಸಾಗಾಟ ಪ್ರಕರಣ ಈಗ ಕೇಳಿಬರ್ತಾ ಇರುವಂತದ್ದು. ಅದರಲ್ಲೂ ಕೂಡ ಕೇಂದ್ರ ಸರ್ಕಾರಿ ಸ್ವಾಮ್ಯದ ಎನ್ಎಂಡಿಸಿ ಮೈನಿಂಗ್ ಕಂಪನಿಯಲ್ಲಿ ಅಕ್ರಮ ಅದಿರು ಸಾಗಾಟ ಆಗಿದೆ. ಸರ್ಕಾರದ ಮೈನಿಂಗ್ ಕಂಪನಿ ಖಾಸಗಿಯವರಿಗೆ ಅದಿರು ಸಾಗಾಟ ಆಗಿದೆ. ಜನವರಿ 16ರಂದು 20 ಟನ್ ಅದಿರು ಅಕ್ರಮವಾಗಿ ಸಾಗಣೆ ಆಗಿದೆ. ಕೇಂದ್ರ ಸರ್ಕಾರಿ ಸ್ವಾಮ್ಯದ ಎನ್ಎಂಡಿಸಿ ಕಂಪನಿ ಅಕ್ರಮ ಅದಿರು ಸಾಗಾಟದ ಆರೋಪ ಕೇಳಬಂದಿದೆ. ಆಂಧ್ರದ ಸ್ಪಾಂಜ್ ಐರನ್ ಕಂಪನಿಗೆ ಅಕ್ರಮ ಅದಿರು ಸಾಗಣೆಯ ಸಂದರ್ಭದಲ್ಲಿ ಚಾಲಕ ತಿಪ್ಪೇಸ್ವಾಮಿ ಸಿಕ್ಕಿಬಿದ್ದ. ವಿಚಾರಣೆಯ ಸಂದರ್ಭದಲ್ಲಿ ಸಾವಿರಾರು ಟನ್ ಅಕ್ರಮ ಅದಿರು ಸಾಗಣೆ ಆಗ್ತಾ ಇರೋದು ಗೊತ್ತಾಗಿದೆ. 2,500 ಟನ್ಗೂ ಅಧಿಕ ಅದಿರು ಅಕ್ರಮವಾಗಿ ಸಾಗಿಸಲಾಗಿದೆ ಅನ್ನೋ ಮಾಹಿತಿಯೂ ಕೂಡ ತಿಳಿದು ಬಂದಿದೆ. ಅಕ್ರಮ ಅದಿರು ಸಾಗಣೆಯಲ್ಲಿ 5ಕ್ಕೂ ಹೆಚ್ಚು ಜನರನ್ನ ಸದ್ಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆಂಧ್ರ ಖಾಸಗಿ ಕಾರ್ಖಾನೆಗೆ 1,000 ಟನ್ ಅದಿರು ಅಕ್ರಮವಾಗಿ ಸಾಗಣೆ ಆಗ್ತಾ ಇತ್ತು. ಬಳ್ಳಾರಿಯ ಖಾಸಗಿ ಕಂಪನಿಗೆ 1,500 ಟನ್ ಅಕ್ರಮ ಅದಿರು ಸಾಗಾಟ ಆಗ್ತಿತ್ತು. ಬಳ್ಳಾರಿ ಪ್ರಮುಖ ನಾಯಕರಿಗೆ ಇದು ಉರುಳಿಗ. ಅದಿರು ಸಾಗಣೆ ಉರುಳಾಗೋ ಸಾಧ್ಯತೆ ಇದೆ. ಅಕ್ರಮ ಅದಿರು ಸಾಗಾಟ ಬಿಜೆಪಿಯ ವಿರುದ್ಧ ಶಾಸಕ ಭರತ್ ರೆಡ್ಡಿ ಕಿಡಿಕಾರಿದ್ದಾರೆ. ಯಾರು ಅಕ್ರಮ ಮಾಡ್ತಿದ್ದಾರೆ ಅನ್ನೋದು ಬಿಜೆಪಿ ನಾಯಕರಿಗೆ ತುಂಬಾ ಚೆನ್ನಾಗಿ ಗೊತ್ತು. ಕೇಂದ್ರ ಸರ್ಕಾರದ ಸಂಸ್ಥೆಯ ಬಗ್ಗೆ ಯಾರೂ ಮಾತಾಡಲ್ಲ ಅಂತ ಭರತ್ ರೆಡ್ಡಿ ವಾಗ್ದಾಳಿ ನಡೆಸಿದ್ದಾರೆ. ಸ್ಥಳೀಯ ರಾಜಕಾರಣ ಅಲ್ಲ, ಅದು ಟೋಟಲ್ಲು ಸೆಂಟ್ರಲ್ ಗೌರ್ಮೆಂಟು ಅಂಡರೇ ಬರೋದು. ಅದೇ ಏನನ್ನ ಸ್ಟೇಟ್ ಗೌರ್ಮೆಂಟ್ ಅಂಡರ್ ಬರೋಂಥ ಸಂಸ್ಥೆ ಏನನ್ನ ಆ ರೀತಿಯಲ್ಲಿ ಏನೇನು ನಡೆದಿದ್ರೆ ಇಷ್ಟೊತ್ತಿಗೆ ಪ್ರತಿ ಮೀಡಿಯಾದಲ್ಲಿ ಸ್ಟೇಟ್ ಗೌರ್ಮೆಂಟು ಸಂಸ್ಥೆ ಕಂಪ್ನಿ ಈ ಥರ ಮಾಡ್ತು, ಆ ಥರ ಮಾಡ್ತು, ಇಷ್ಟು ಕೋಟಿ ಹಗರಣ, ಅಷ್ಟು ಕೋಟಿ ಹಗರಣ ಅಂತೇಳಿ ಹಾಕ್ಬಿಡ್ತು. ಎನ್ಎಂಡಿಸಿ ಯಾವಾಗ ಸೆಂಟ್ರಲ್ ಗೌರ್ಮೆಂಟು ರನ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಅಂದಿದ ತಕ್ಷಣ ಯಾರೂ ಮಾತಾಡ್ತಾ ಇಲ್ಲ. ಯಾಕಂದರೆ ಅದು ಬಿ ಜೆ ಪಿ ಅವರಿಗೆ ಸೆಂಟ್ರಲ್ ಗೌರ್ಮೆಂಟ್ ಬಿ ಜೆ ಪಿದಿದೆ. ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ಏನನ್ನ ಮಾತಾಡಿದ್ರೆ ಅವ್ರಿಗೂ ತೊಂದರೆ ಆಗುತ್ತೆ ಅಂತೇಳಿ ಒಬ್ಬ ಬಿ ಜೆ ಪಿ ಶಾಸಕರಾಗಿರ್ಬೋದು, MP ಆಗಿರ್ಬೋದು, ಬಿ ಜೆ ಪಿ ನಾಯಕರಾಗಿರ್ಬೋದು, ಯಾರೇ ನಾಯಕರಾಗಿರ್ಬೋದು ಒಬ್ಬರು ಧ್ವನಿ ಎತ್ತಾ ಇಲ್ಲ. ಯಾಕಂದರೆ ಅವರು ಏನನ್ನ ಮಾಡಿದ್ರೆ ಅದು ಸರಿ, ಬೇರೆಯವರು ಏನು ತಪ್ಪು ಮಾಡಿಲ್ಲ ಅಂದರೂ ಕೂಡ ತಪ್ಪನ್ನು ತೋರಿಸೋದ್ರಲ್ಲಿ ಅವ್ರು ನಿಶ್ಚಿಂತ ಅಂತ ಹೇಳಿ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಏನು ಕೇಂದ್ರ ಸರ್ಕಾರಿ ಸ್ವಾಮ್ಯದ NMDC ಗಣಿ ಕಂಪ್ನಿಯು ಅಕ್ರಮವಾಗಿ ಅದರನ್ನು ಸಾಗಾಣಿಕೆ ಮಾಡ್ತಾಯಿದೆ ಅಂತೇಳಿ ಆರೋಪ ಏನು ಬಂದಿದೆ. ಈ ವಿಚಾರವಾಗಿ ಜನಸಂಗ್ರಾಮ ಪರಿಷತ್ ಮಾರ್ಚ್ 2025ರಲ್ಲೇ ಈ ಸಂಸ್ಥೆಯು NMDC ಏನೋ ಕುಮಾರಸ್ವಾಮಿ ಗಣಿ ಕಂಪ್ನಿಯಿಂದ ಅಕ್ರಮವಾಗಿ ಮಾರ್ಗದಲ್ಲಿ ಅದರನ್ನು ಸಾಗಾಣಿಕೆ ಮಾಡ್ತಾಯಿದೆ ಅಂತೇಳಿ ದೂರ ನೀಡಲಾಯಿತು. ಈ ದೂರನ್ನು ಆಧರಿಸಿ ಈಗ ಪರಿಶೀಲನೆ ನಡೀತಾ ಇದೆ. ಈ ಹಂತದಲ್ಲಿ ಏನು NMDCಯಿಂದ ಜನವರಿ 16ನೇ ತಾರೀಕು ಅಕ್ರಮವಾಗಿ ಅದಿರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.